ನಮಸ್ಕಾರ ವೀಕ್ಷಕರೇ, 2023ಕ್ಕೆ ವಿದಾಯ ಹೇಳ್ತಾ 2024ನ್ನು ಅತಿ ಸಂತೋಷದಿಂದ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಈ 2024ರಲ್ಲಿ ನಾವು ಕೆಲವೊಂದಿಷ್ಟು ಮಾರ್ಗೋಪಾಯಗಳನ್ನು, ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನು ಹಾಗೂ ಒಂದಿಷ್ಟು ಏಮ್ಸ್ಗಳನ್ನು ಇಟ್ಕೊಳ್ಳೋಣ. ಈ ಏಮ್ಸ್ಗಳ ಜೊತೆಗೆ ನಾವು ಸಾಗ್ತಾ ನಾವು ಸಾಕಷ್ಟು ಅಚೀವ್ಮೆಂಟ್ಗಳನ್ನು ಮಾಡೋಣ ಅಂತ ದೀಕ್ಷಾ ರೇಖಿ ಫೌಂಡೇಶನ್ ವತಿಯಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ 2024ರಲ್ಲಿ ನಾವು ಫೈನಾನ್ಷಿಯಲ್ ಅಚೀವ್ಮೆಂಟನ್ನು ಮಾಡ್ಕೋಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಹಾಗೂ ಅದರ ಜೊತೆಗೆ ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷವನ್ನು ಕಾಪಾಡಿಕೊಳ್ಬೇಕು. ಇವೆಲ್ಲವುಗಳನ್ನು ಅಚೀವ್ಮೆಂಟ್ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನಾವು ರೇಖಿಯನ್ನು, ಆನಂತರ ರಾಜಕ್ರಿಯ ರೇಖಿಯನ್ನು, ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿಯನ್ನು ಪ್ರತಿ ದಿವಸ ನಾವು ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳು ಹಾಗೂ ವೆಚ್ಚರಹಿತವಾಗಿ ನಮ್ಗೆ ಸಾಕಷ್ಟು ಸಿಗ್ತಾ ಇದ್ದಾವೆ. ಈ ರೀತಿಯಾಗಿ ನಾವು ಈ ರೇಖಿ ದೀಕ್ಷಾ ಫೌಂಡೇಶನ್ ಇಂದ ನಾವು ನಿಮ್ಮಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನಿಮಗೆ 2024ಕ್ಕೆ ವಿಶ್ ಯು ಹ್ಯಾಪಿ ನ್ಯೂ ಇಯರನ್ನು ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಹಾಗೆ ನಮಗೆ 2023ರಲ್ಲಿ ಯಾರಾದರೂ ನಿಮಗೆ ನೋವನ್ನು ಉಂಟು ಮಾಡಿದರೆ, ಯಾರಾದರೂ ನಿಮಗೆ ಕೆಡಕನ್ನು ಉಂಟು ಮಾಡಿದರೆ ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ಹಣ್ಣಾಗಿರುವ ಎಲೆ ಅಥವಾ ಕೊಳತೋಗಿರುವ ಎಲೆ ತಾನಾಗೇ ಉದುರಿ ಬೀಳುತ್ತೆ. ನೀವು ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅವರನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅವರಿಗೆ ನೀವು ಕೆಡಕು ಮಾಡೋದ್ರಲ್ಲಿ ನೀವು ಪ್ರಯತ್ನವನ್ನು ಮಾಡದೆ ನಿಮ್ಮ ಏಳಿಗೆಗೆ, ನಿಮ್ಮ ಡೆವಲಪ್ಮೆಂಟ್ಗಳಿಗೆ ನೀವು ಆದ್ಯತೆಯನ್ನು ಕೊಡ್ತಾ ನಿಮ್ಮ ಲೈಫ್ ಕಡೆಗೆ ನೀವು ಇಂಪಾರ್ಟೆನ್ಸ್ ಮಾಡ್ತಾ ಹೋದಿದ್ದೆ ಆದರೆ ಎಲ್ಲವೂ ಸರಿ ಹೋಗುತ್ತೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಷ್ಟೇ ಹೇಳ್ತಾ 2024 ನಿಮ್ಮ ಜೀವನದಲ್ಲಿ ಉತ್ಸಾಹ, ಹರುಷ, ಸಂತೋಷ, ಆರೋಗ್ಯ, ಸಂಪತ್ತು, ಇನ್ನೂ ಸಾಕಷ್ಟು ಪಾಸಿಟಿವ್ ಎನರ್ಜಿಗಳನ್ನು ನಿಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. 2024ಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2024. ಥ್ಯಾಂಕ್ ಯು.